ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ಏಕಲಮಟ್ಟಿ ಏತ ನೀರಾವರಿ ಯೋಜನೆ ವಿಳಂಬವನ್ನು ಖಂಡಿಸಿ ರೈತರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ತೊದಲಬಾಗಿಯಿಂದ ಅರೆಬೆತ್ತಲೆ ಮೆರವಣಿಗೆ ನಡೆಸಿದ ರೈತರು ಚಿಕ್ಕಲಕ್ಕಿ ಕ್ರಾಸ್ನಲ್ಲಿ ವಿಜಯಪುರ ಧಾರವಾಡ ಮುಖ್ಯ ಹೆದ್ದಾರಿಯನ್ನು ತಡೆದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಚಿಕ್ಕಲಕ್ಕಿ, ತೊದಲಬಾಗಿ ಹಾಗೂ ಏಕಲಮಟ್ಟಿ ಭಾಗದ ರೈತರು ಸುಮಾರು 13 ವರ್ಷಗಳಿಂದ ವಿಳಂಬವಾಗಿರುವ ಏಕಲಮಟ್ಟಿ ಏತ ನೀರಾವರಿ ಯೋಜನೆ ಪೂರ್ಣಗೊಳಿಸುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ತೊದಲಬಾಗಿಯಿಂದ ಅರೆಬೆತ್ತಲೆ ಮೆರವಣಿಗೆ ನಡೆಸಿದ ರೈತರು ಎತ್ತಿನ ಗಾಡಿಗಳೊಂದಿಗೆ ಚಿಕ್ಕಲಕ್ಕಿ ಕ್ರಾಸ್ಗೆ ಆಗಮಿಸಿ ವಿಜಯಪುರ, ಧಾರವಾಡ, ಹುಬ್ಬಳ್ಳಿ ಮುಖ್ಯ ಹೆದ್ದಾರಿಯನ್ನು ತಡೆದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಯೋಜನೆ ಆರಂಭವಾಗಿ ಹಲವು ವರ್ಷಗಳಾದರೂ ರೈತರ ಜಮೀನುಗಳಿಗೆ ಇನ್ನೂ ನೀರು ಬಂದಿಲ್ಲ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಹಾಗೂ ಆಡಳಿತಾತ್ಮಕ ವಿಳಂಬದಿಂದ ರೈತರು ತೀವ್ರ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಎಂದೇ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಬಾಗಲಕೋಟೆ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಮಹಾದೇವ್ ನಾಯಕ್, ಜಿಲ್ಲಾ ಉಪಾಧ್ಯಕ್ಷ ರಾಮಪ್ಪ ಕರ್ಜಗಿ, ರೈತ ಸಂಘದ ಅಧ್ಯಕ್ಷ ಸಹದೇವ್ ಕದಂ, ಸಿದ್ದರಾಯಿ ಸಣಸಿದ್ದ, ಅಪ್ಪಾಜಿ ಸೂರ್ಯವಂಶಿ, ಮಹೇಶ್ ಮಾಡಿಕ್, ಪಾಂಡು ಚಾಂಬ್ರೆ, ಸಿದ್ದು ಭೋಸ್ಲೆ, ಮಾಜಿ ಸೈನಿಕ ಶ್ರೀಧರ್ ದಕ್ಕಾಸರ್, ದರೆಪ್ಪನಾವಿ ಸಾಬು, ಗುಡ್ಡದ ರೇವಂತ್ ಸಿದ್ದು ಮಾದರ್, ಶ್ರೀಕಾಂತ್ ಬಡಿಗೇರ್, ಮಲ್ಲಪ್ಪ ಸಣಸಿದ್ದ, ಸಿದ್ದಪ್ಪ ಹೆಗ್ಗೊಂಡ, ಶ್ರೀಶೈಲ್ ಕರಿಕಲ್, ಶ್ರೀಶೈಲ್ ಕಕ್ಕಮರಿ, ರಮೇಶ್ ನಾಯಗೊಂಡ, ಈಶ್ವರ್ ಸಾಯಗೊಂಡ ಮತ್ತು ಸಿದ್ದು ಸಾಯಗೊಂಡ, ಸಾಗರ್ ಭಜಂತ್ರಿ, ಶ್ರೀಪಾದ್ ಕಾಸರ್, ಗೌಡೇಶ್ ರಗಿ ಮತ್ತು ರಮೇಶ್ ಸಾಯಗೊಂಡ, ಮಾಜಿ ಸೈನಿಕ ಶಿಖರಪ್ಪ ಸಣಸಿದ್ದ ಸೇರಿದಂತೆ ನೂರಾರು ಜನ ರೈತರು, ಯುವಕರು ಪ್ರತಿಭಟನೆಯಲ್ಲಿ ಭಾಗಿಯಾದರು. ಏಕಲಮಟ್ಟಿ ಏತ ನೀರಾವರಿ ಯೋಜನೆ ಕಾಮಗಾರಿ ಪೂರ್ಣಗೊಳಿಸಿ ರೈತರಿಗೆ ನೀರು ಒದಗಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ಭಾಗನೆ ಪೂರ ಚಿಕ್ಕ ಕಿಲೋಮೀಟರ್ ಅರ್ಧ ಭಾಗ ಇರೋದಿಲ್ಲ, ಸ್ವಲ್ಪ ಅದಕ್ಕಾಗಿ ಇದು ಗಂಭೀರವಾಗಿ ನಮ್ಮ ಶಿವರಾಜ್ ಸಾಹೇಬರ ನೇತೃತ್ವದಲ್ಲಿ ನೀವೇನು ಸಹಕಾರಗಳನ್ನು ಹೇಳ್ತೀವಿ, ನಾವು ಕೂಡ ಪಾಲಿಸ್ತೀವಿ. ಯಾವ ನಮ್ಮ ಮಾಲಿನ್ಯ ಮಾಡಿದ್ರೆ ಜಕನೂರು ಮಠ ಅವರು ಕೂಡ ಅದನ್ನೇ ಫೋನ್ ಮುಖಾಂತರ ನಮ್ಗೆ ಹೇಳಿದ್ರು. ಅವಕಾಶ ಮಾಡಿಕೊಡ್ರಿ. ಅದಕ್ಕಾಗಿ ಮಾದನ ಮಾಡೋದ್ರ ಪಾಲಕ ನಮಸ್ಕರಿಸುತ್ತ ವೇದಿಕೆಗೆ ಆಹ್ವಾನ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕಾಗಿ ರಾಜ್ಯ ಸರ್ಕಾರ ಸರ್ಕಾರವನ್ನು ಬರುವಂತ